ಇವತ್ತು ನಮ್ಮ ಮನೇಲಿ ಕೊಬ್ಬರಿ ಕೇಕ್ ಮಾಡ್ತಾಯಿದ್ದೀನಿ. ಅದನ್ನು ಈ ಥರ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತಲ್ವ. ಈ ಥರ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ, ಸಖತ್ತಾಗಿ ಕಾಣಿಸ್ತಾಯಿದೆ ನೋಡಿ. ಈ ಥರ ಆಗಿದೆ. ಈಗ ಮೊದಲಿಗೆ ಒಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಆದ್ರೂ ಓಕೆ. ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಬಿಡಿ ಬಿಡಿ ಮಾಡ್ಕೊಳ್ಳೋಣ ಎಲ್ಲನೂ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸಣ್ಣಗೆ ರುಬ್ಕೊಂಬರೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದು ಇವಾಗ ರೆಡಿಯಾಗಿದೆ ನೋಡಿ. ಈ ಥರ ಸಣ್ಣ ರುಬ್ಕೋಬೇಕು, ಅವಾಗ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ. ಮೊದಲಿಗೆ ತಟ್ಟೆ ತೆಕ್ಕೋತಾ ಇದ್ದೀನಿ ಎಲ್ಲ ರುಬ್ಬಿದ್ದು. ಇದಕ್ಕೆ ಏನು ಬೇಕಂತ ನೋಡೋಣ. 2 ಸ್ಪೂನ್ ತುಪ್ಪ, ರವೆ, ಸಕ್ಕರೆ, 1 ಗ್ಲಾಸ್ ನೀರು, ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ರವೆ ಹುರ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇವರಲ್ಲಿ. ಅಷ್ಟೇನು ಒತ್ತಬಾರ್ದು, ಕೆಂಪಗಾಗಬಾರ್ದು, ಅಷ್ಟೇ ಮೀಡಿಯಮಾಗಿ. ಈಗ ಕೊಬ್ಬರಿ ಹಾಕೋತಾ ಇದ್ದೀನಿ. ಅದನ್ನು ಹುರ್ಕೊಳ್ಳೋಣ ಸ್ವಲ್ಪ ಮೀಡಿಯಮಾಗಿ. ಕೈ ಆಡಿಸ್ತಾ ಇರೋಣ ಅದನ್ನು ಚೆನ್ನಾಗಿ. ಇದು ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ. ಈಗ ಇದು ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ನೀರು ಹಾಕೋತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ಅದು ಪಾಕ ಬರೋದು ಕಲಿಸ್ಕೊಳ್ಳೋಣ ಚೆನ್ನಾಗಿ. ಪಾಕ ಬಂದಿದೆ. ಅದಕ್ಕೆ ಹುರಿದಿಟ್ಕೊಂಡಿರೋದು ಕೊಬ್ಬರಿ ರವಾನ ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ತಿರ್ಸ್ಕೊತ ಹೋಗೋಣ. ಈ ಥರ ತಿರ್ಸ ಏನಾಗುತ್ತೆ ಅಂದರೆ ತಳ ಹೊತ್ಕೊಳ್ಳಲ್ಲ, ಹಾಗಾಗಿ ಗಟ್ಟಿ ಆಗ್ತಿದೆ ನೋಡಿ. ಈ ಥರ ಗಟ್ಟಿ ಆಗಬೇಕು. ಮೀಡಿಯಮ್ ಫ್ಲೇವರ್ ಇಟ್ಕೋಬೇಕು ಗ್ಯಾಸ್ನ. ಜಾಸ್ತಿ ಇಟ್ಕೊಂಡ್ಬಿಟ್ರೆ ಒತ್ಬಿಡುತ್ತೆ. ತುಪ್ಪ ಹಾಕೋತಾ ಇದ್ದೀನಿ 2 ಸ್ಪೂನು. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ತಿನ್ನೋಕ್ಕೆ. ಸ್ವಲ್ಪ ಗಟ್ಟಿ ಬರಲಿ, ಆ ಥರ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಆದ್ಮೇಲೆ. ಈಗ ಒಂದು ಬಟ್ಲ ತೊಗೊಂಡಿದ್ದೀನಿ, ಟಿಫಿನ್ ಬಾಕ್ಸು. ಅದಕ್ಕೆ ಸುತ್ತ ಎಣ್ಣೆ ತುಪ್ಪ ಹಚ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕೊಳ್ಳೋಣ. ಪೂರ್ತಿ ಬಾಕ್ಸ್ ಎಲ್ಲ ಹಾಕೊಳ್ಳೋಣ. ಸಮ ಬರುತ್ತೆ, ಅವಾಗ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಈ ಥರ ಬಂದಮೇಲೆ ಸಮ ಮಾಡ್ಕೊಳ್ಳೋಕ್ಕೆ ಮಾಡೋಣ. ಒಂದು 10 ನಿಮಿಷ ಬಿಟ್ಬಿಡೋಣ, ಎಲ್ಲ ಗಟ್ಟಿಯಾಗಬೇಕಲ್ವಾ. ಹತ್ತು ನಿಮಿಷ ಆಯಿತು, ತೊಗೊಂಡು ಬಂದಿದ್ದೀನಿ. ಅದು ಈ ಥರ ಬಂದಿದೆ. ಈಗ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಕೊಬ್ಬರಿ ಕೇಕ್ ಹೇಗೆ ಬಂದಿದೆ ನೋಡಿ, ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ರೌಂಡಿಗೆ ಸಿಂಪಲಾಗಿ ನೋಡಿ, ಆ ಥರ ಚೆನ್ನಾಗಿ ಬಂದಿದೆ ಮಾಡ್ಕೊಳ್ಳೋದು ಹೇಗೆ ಅಂತ. ಈಗ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಯಾವ್ಯಾವ ಶೇಪ್ಗೆ ಆಗ್ತಿದ್ದಾರೆ, ಚಿಕ್ಕದಾಗಿ ಕೂಡ ಮಾಡ್ಕೋಬೋದು, ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ನಾನು ಇದಕ್ಕೆ ದೊಡ್ಡದಾಗೆ ಮಾಡಿಕೊಂಡೆ. ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ನಿಮಗೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗೇ ಬರುತ್ತೆ. ಕೊಬ್ಬರಿ ಪೇಡ ಅಂಗಡಿಯಲ್ಲಿ ಸಿಗೋಕ್ಕಿಂತ ನಮ್ಮ ಮನೇಲಿ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ. ನೋಡ್ಕೊಂಡು ಮಾಡಿ ನೋಡಿ. ಈ ಥರ ಎಷ್ಟು ಸಖತ್ತಾಗಿ ಬಂದಿದೆ. ಬಾಯಲ್ಲೊಟ್ಟ ಕರ್ಗೋಗುತ್ತೆ ಕೊಬ್ಬರಿ ಪೇಡ.